ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆತಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಜೀವಿಸುವೆ ನಿನ್ನ ಕರುಣೆಯೇ ಪ್ರಶಂಸೆ. ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನ ತಿಳಿಸುವವನಾಗಿದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಕ್ರಿಸ್ತನ ಪ್ರೀತಿಯನ್ನ ಕುರಿತು ಆತನ ಶುಭ ಸಂದೇಶವನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ಇವತ್ತು ನಿಮ್ಮೊಂದಿಗೆ ದೇವರ ವೇದ ಭಾಗವನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ. ರೋಮಪುರದ ಪತ್ರಿಕೆ 3ನೇ ಅಧ್ಯಾಯ 9, 10, 11, 12. ಹಾಗಾದರೆ ಏನು, ನಾವು ಅವರಿಗಿಂತಲೂ ಉತ್ತಮರಾಗಿದ್ದೇವೋ? ಇಲ್ಲವೇ ಇಲ್ಲ. ಯಾಕೆಂದರೆ ಯೆಹೂದ್ಯರು ಅನ್ಯಜನರು ಎಲ್ಲರೂ ಪಾಪಕ್ಕೊಳಗಾಗಿದ್ದಾರೆಂದು ಮೊದಲೇ ನಾವು ಸ್ಥಾಪಿಸಿದೆವಲ್ಲ. ಬರೆದಿರುವ ಪ್ರಕಾರ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ತಿಳುವಳಿಕೆ ಉಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿದವರಾಗಿ ಕೆಲಸಕ್ಕೆ ಬಾರದವರಾದರು. ಒಳ್ಳೆಯದನ್ನು ಮಾಡುವವನಿಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ. ಅವರು ತಮ್ಮ ನಾಲಿಗೆಯಿಂದ ವಂಚಿಸುತ್ತಾರೆ. ಅವರ ತುಟಿಗಳ ಕೆಳಗಡೆ ಹಾವಿನ ವಿಷವಿದೆ. ಅವರ ಬಾಯಿ ಶಾಪದಿಂದಲೂ ವಿಷದಿಂದಲೂ ತುಂಬಿದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತರಪಡುತ್ತವೆ. ಅವರ ದಾರಿಗಳಲ್ಲಿ ನಾಶ, ಸಂಕಟಗಳು ಉಂಟಾಗುತ್ತವೆ. ಅವರು ಸಮಾಧಾನ ಮಾರ್ಗವನ್ನೇ ಅರ್ಥವರಲ್ಲ. ಅವರ ಕಣ್ಣೆದುರಿಗೆ ದೇವರ ಭಯವಿಲ್ಲವೇ ಇಲ್ಲ ಎಂಬುವುಗಳೇ. ಪ್ರತಿಯೊಂದು ಬಾಯಿ ಮುಚ್ಚಿ ಹೋಗುವಂತೆಯೂ ಲೋಕವೆಲ್ಲ ದೇವರ ಮುಂದೆ ದೋಷಿಯಾಗಿರುವಂತೆಯೂ ನ್ಯಾಯಪ್ರಮಾಣವು ಹೇಳುವುಗಳನ್ನು ನ್ಯಾಯಪ್ರಮಾಣಕ್ಕೆ ಒಳಗಾದವರಿಗೆ ಹೇಳುತ್ತದೆ ಎಂದು ನಾವು ಬಲ್ಲೆವು. ಆದ್ದರಿಂದ ನ್ಯಾಯಪ್ರಮಾಣದ ಕ್ರಿಯೆಗಳಿಂದ ಯಾವನೂ ಆತನ ದೃಷ್ಟಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಯಾಕಂದರೆ ನ್ಯಾಯ ಪ್ರಮಾಣದಿಂದಲೇ ಪಾಪದ ಅರಿವು ಉಂಟಾಗುತ್ತದೆ. ಪ್ರಿಯರೇ, ಅಪೊಸ್ತಲನಾದ ಪೌಲನು ರೋಮಪುರದ ಪತ್ರಿಕೆಯನ್ನು ಆತನು ಬರೆಯುವಾಗ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ಈ ಒಂದು ಯೆಹೂದ್ಯರು ಅನ್ಯರು ದೇವರ ಮುಂದೆ ಎಲ್ಲರೂ, ಈ ಪ್ರಪಂಚವು ಆತನ ಮುಂದೆ ಪಾಪಿಗಳು ಎಲ್ಲರೂ ಒಂದು ದಿನ ದೇವರ ತೀರ್ಪಿನ ಮುಂದೆ ನಿಲ್ಲಬೇಕು. ದೇವರು ಆತನು ತೀರ್ಪನ್ನು ಕೊಡಲಿಕ್ಕೆ ಇದ್ದಾನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ಇಲ್ಲಿ ನಾವು ನೋಡುವಾಗ ಯಾರೂ ಇಲ್ಲ ಅನ್ನುವಂಥ ಶಬ್ದವನ್ನು ನೋಡುವಾಗ ಎಲ್ಲರೂ ಎಂಬ ಶಬ್ದದೊಂದಿಗೆ
ನಾವು ಇಲ್ಲಿ ಗಮನಿಸಬಹುದು. ಇದು ಸಾರ್ವತ್ರಿಕತೆಯನ್ನ ನಾವು ತೋರಿಸೋರಾಗಿದ್ದೇವೆ. ಅವರ ಈ ಮೊದಲನೇ ಒಂದು ಉಲ್ಲೇಖವನ್ನ ನಾವು ನೋಡ್ತಾ ಇದ್ದೇವೆ. ದೇವರಿಲ್ಲವೆಂದು ಮೂರ್ಖನು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಿದ್ದಾನೆ ಎಂಬುದರಿಂದ ಈ ಕೀರ್ತನೆ ಪ್ರಾರಂಭವಾಗುತ್ತದೆ. ನಾವು ಈ ಕೀರ್ತನೆಯನ್ನ ನಾವು ನೋಡುವಾಗ ಆ ಕೀರ್ತನೆ 14ನೇ ಕೀರ್ತನೆ 1-3 ವಚನಗಳಲ್ಲಿ ನಾವು ನೋಡ್ತೇವೆ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಹೌದು ಪ್ರೇರೆ, ದೇವರಿಲ್ಲ ಅನ್ನುವಂಥ ಈ ಪದವನ್ನು ನಾವು ನೋಡುವಾಗ ಆ ಮೂರ್ಖನ ಮನಸ್ಸಿನಲ್ಲಿ ಆ ದೇವರು ಇಲ್ಲ ಎನ್ನುವಂಥ ಭಾವನೆಯೊಂದಿಗೆ ಕೂಡಲ್ಪಟ್ಟಿದೆ. ಈ ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 18-32 ವಚನದಲ್ಲಿ ಕೊಡಲ್ಪಟ್ಟ ಮಾನವನ ಪ್ರಸ್ತಾವದ ವಿವರಣೆ ನಾವು ನೋಡುವಾಗ ಇದೆಲ್ಲವೂ ಮನುಷ್ಯನು ದೇವರಿಗೆ ಇಲ್ಲ ಎಂದು ಹೇಳುವುದರಿಂದ ಪ್ರಾರಂಭವಾಗುತ್ತದೆ. ಕೆಲವರು ನಾವು ನೋಡುವಾಗ ದೇವರು ಇಲ್ಲ ಎಂಬುದಾಗಿ ವಾದಿಸುವಂಥ ಪಂಗಡವೂ ಉಂಟು. ಕೆಲವರು ದೇವರಿದ್ದರೆ ನನಗೆ ತೋರಿಸು, ಆತನು ಯಾವ ರೂಪದಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನುವಂಥ ಅಪಾಯದ ಪ್ರಶ್ನೆಗಳನ್ನು ಕೇಳುವವನಾಗಿದ್ದಾನೆ. ಮನುಷ್ಯ ಇಡೀ ಆಂತರಿಕ ಜೀವನವು ಪಾಪದಿಂದ ನಿಯಂತ್ರಿಸಲ್ಪಟ್ಟಿದೆ ಎಂಬುದನ್ನು ಈ ವಚನಗಳು ಸೂಚಿಸುತ್ತದೆ. ಈಗಾಗಲೇ ನಾನು ಓದಿದ ವಚನವನ್ನು ನಾವು ನೋಡ್ತೇವೆ. ಅವನ ಮನಸ್ಸು ವಿವೇಚಿಸುವವನು ಒಬ್ಬನೂ ಇಲ್ಲ ಎಂಬುದಾಗಿ, ಅವನ ಹೃದಯ ಹುಡುಕುವವನು ಒಬ್ಬನೂ ಇಲ್ಲ, ಹಾಗೂ ಅವನ ಚಿತ್ತ ಒಳ್ಳೆಯದನ್ನು ಮಾಡುವವನು ಇಲ್ಲ. ದೇವರ ಪರಿಪೂರ್ಣ ನೀತಿಯಿಂದ ಅಳೆಯಲ್ಪಡುವಾಗ ಯಾವುದೇ ಮಾನವನು ಪಾಪರಹಿತನಾಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಪಾಪಿಯೂ ದೇವರನ್ನು ಹುಡುಕುತ್ತಿಲ್ಲ. ಆದ್ದರಿಂದ ದೇವರು ಪಾಪಿಯನ್ನ ಹುಡುಕಬೇಕಾಯಿತು. ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು 3ನೇ ಅಧ್ಯಾಯ 8-10ನೇ ವಚನದಲ್ಲಿ ಆದಾಮನೇ ನೀನು ಎಲ್ಲಿರ್ತಿ ಎಂಬುದಾಗಿ ಕೇಳುವುದನ್ನು ನಾವು ನೋಡ್ತೇವೆ. ಮತ್ತೆ ಲೂಕನ ಬರೆದ ಸುವಾರ್ತೆ 19:10ರಲ್ಲಿ ಆ ಮನುಷ್ಯನು ತಪ್ಪಿ ಹೋದವನನ್ನ ಹುಡುಕಿ ರಕ್ಷಿಸಲಿಕ್ಕೆ ಆತನು ಇಲ್ಲಿ ಬಂದಿದ್ದಾನೆ ಎಂಬುದಾಗಿ ಇವೆರಡನ್ನ ನಾವು ಒಂದಕ್ಕೊಂದು ತಾಳೆಯನ್ನು ನೋಡಿದಾಗ ಕರ್ತನ ಸಾಮ್ಯದಲ್ಲಿ ಅಲ್ಲಿ 15ನೇ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಅವರು ತಪ್ಪಿಸಿಕೊಂಡವರಾಗಿದ್ದಾರೆ ಎಂಬುದಾಗಿ. ಪ್ರೇರೆ, ಇಲ್ಲಿ ರೋಮಾಪುರದ ಪತ್ರಿಕೆ 13-18 ವಚನದಲ್ಲಿ ಪೌಲನು ತಪ್ಪಿ ಹೋದ ಪಾಪಿಯ ತಲೆಯಿಂದ ಪಾದದವರೆಗೆ ಅಧ್ಯಯನವನ್ನು ಕೊಟ್ಟಿದ್ದಾನೆ. ಒಂದು ಯಾವ ರೀತಿಯಾಗಿ ಒಬ್ಬ ಮನುಷ್ಯನಲ್ಲಿರುವಂಥ ಏನಾದರೂ ಅವನಲ್ಲಿ ರೋಗಗಳು ಕಂಡುಹಿಡಬೇಕಂದ್ರೆ MRI ಸ್ಕ್ಯಾನ್ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಒಂದು ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 13-18 ವಚನದಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಇಲ್ಲಿ ತಿಳಿಸಿದಂಥ ಎಲ್ಲ ವಾಕ್ಯಗಳು ನಾವು ನೋಡುವಾಗ ಈ ಒಂದು ವಾಕ್ಯಗಳು ಬರೆಯಲ್ಪಟ್ಟಂಥ ಈ ರೋಮಾಪುರದ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ ವಚನಗಳು ಹಳೆಯ ಒಡಂಬಡಿಕೆಯ ಕೀರ್ತನೆಗಳಿಂದಲೂ ಮತ್ತು ಯೆಶಾಯನ ಪ್ರವಾದನೆ ಗ್ರಂಥಗಳಿಂದಲೂ ನಾವು ಇದನ್ನು ಪರಿಪೂರ್ಣವಾಗಿ ತೆಗೆದು ನೋಡಬಹುದು. ಅದರಲ್ಲಿ ನಾವು ನೋಡುವಾಗ ಕೀರ್ತನೆಗಳು 5-9, ಕೀರ್ತನೆ 13, ಕೀರ್ತನೆ 140ನೇ ಕೀರ್ತನೆ 3ನೇ ವಚನ, ಹಾಗೆ ಕೀರ್ತನೆ 10:7, 15-17, ಯೆಶಾಯನ ಪ್ರವಾದನೆ ಗ್ರಂಥ 59, 7, 8 ಮತ್ತು ಕೀರ್ತನೆ 36:1. ಈ ಪೂರ್ಣ ಪರಿಣಾಮಕ್ಕಾಗಿ ವಚನಗಳು ಅವುಗಳ ಸನ್ನಿವೇಶಗಳಲ್ಲಿ ಓದುವ ಅಗತ್ಯತೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ 13-14ನೇ ವಚನದಲ್ಲಿ ಮಾನವನ ಮಾತುಗಳನ್ನು ನಾವು ನೋಡ್ತಾ ಇದ್ದೇವೆ. ಗಂಟಲು, ನಾಲಿಗೆ, ತುಟಿಗಳು ಮತ್ತು ಬಾಯನ್ನು ಒತ್ತಿ ಹೇಳುತ್ತದೆ ಪ್ರಿಯರೇ. ಹೌದು, ಈ ಗಂಟಲಿಂದ ನೀನು ನಿನ್ನ ಗಂಟಲನ್ನು ಯಾವುದಕ್ಕೆ ಉಪಯೋಗಿಸಿದ್ದಿ? ನಾಲಿಗೆ. ಈ ನಾಲಿಗೆಯು ಇಂದ ನೀನು ದೇವರನ್ನು ಸ್ತುತಿಸ್ಲಿಕ್ಕ ಅಥವಾ ದೇವರಿಗೆ ವಿರುದ್ಧವಾಗಿ ಮಾತನಾಡ್ಲಿಕ್ಕ. ಮತ್ತೆ ತುಟಿಗಳು, ಕೊಡಲ್ಪಟ್ಟ ತುಟಿಗಳು ಯಾವ ಒಂದು ಮಾತುಗಳನ್ನು ಆಡುತ್ತದೆ. ಬಾಯಿ ಏನನ್ನ ತಿನ್ನಲಿಕ್ಕೆ ನಿನಗೆ ಕೊಟ್ಟಿದೆ. ಇವತ್ತು ಮಾನವನು ಅವೆಲ್ಲವನ್ನ ಮರೆತು ಹೋಗಿದ್ದಾನೆ. ದೇವರು ನನಗೆ ಗಂಟ್ಲು ಯಾಕೆ ಕೊಟ್ಟಿದ್ದಾರೆ, ನಾಲಿಗೆ ಯಾಕೆ ಕೊಟ್ಟಿದ್ದಾರೆ, ತುಟಿಗಳು ಯಾಕೆ ಕೊಟ್ಟಿದ್ದಾರೆ, ಬಾಯಿ ಯಾಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನೇ ಮರೆತು ಹೋಗ್ಬಿಟ್ಟು ಇವತ್ತು ಮಾನವ ತನ್ನನ್ನು ತಾನೇ ಕೆಡಿಸ್ಕೊಳ್ತಾ ಇದ್ದಾನೆ. ಪ್ರೇರೆ, ಈ ಮಾತುಗಳ ಮತ್ತು ನಡತೆಯ ಮಧ್ಯದಲ್ಲಿ ಸಂಬಂಧವನ್ನ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 34ರಲ್ಲಿ ನಾವು ಕಂಡುಕೊಳ್ಳಬಹುದು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವಂಥದ್ದು. ಪಾಪಿಯ ಸ್ವಭಾವದಿಂದ ಅವನು ಸತ್ತು ಹೋಗಿದ್ದಾನೆ. ಏನು ಇವತ್ತು ಮನುಷ್ಯನು ಯಾಕೆ ತನ್ನಷ್ಟಕ್ಕೆ ತಾನೇ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ? ಯಾಕಂದರೆ ಅವನ ಹೃದಯದಲ್ಲೆಲ್ಲ ತುಂಬಿರುವಂಥದ್ದು ಪಾಪವೇ.
ಇವತ್ತು ಮಾನವನು ಈ ಒಂದು ಕೆಟ್ಟ ಗುಣಗಳಿಂದ ಹೊರಗಡೆ ಬರಲು ನಾನಾ ರೀತಿಯಾದಂಥ ಕಸರತ್ತುಗಳನ್ನು ಮಾಡ್ತಾ ಇದ್ದಾನೆ, ಮಾರ್ಗಗಳನ್ನು ಕಂಡುಹಿಡಿದುಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಯೋಗಗಳನ್ನು ಮಾಡ್ತಾನೆ, ಧ್ಯಾನಗಳನ್ನು ಮಾಡ್ತಾನೆ, ಮೌನ ವ್ರತಗಳನ್ನು ಆಚರಿಸುತ್ತಾನೆ, ದೇವರನ್ನು ಹುಡುಕುತ್ತಾ ಯಾತ್ರಪರರಾಗಿ ಉಪವಾಸಗಳಿಂದ ತನ್ನನ್ನು ತಾನು ಕ್ರಮಪಡಿಸಿಕೊಳ್ಳಲು ಮಾನವನು ಬಯಸ್ತಾ ಇದ್ದಾನೆ. ಆದರೆ ಅದು ಸಾಧ್ಯವೇ ಇಲ್ಲವೇ ಇಲ್ಲ. ಆ ಭಕ್ತಿ ಕ್ಷಣಿಕ, ಸ್ವಲ್ಪ ದಿನವೇ. ಯಾಕಂದರೆ ಪಾಪಿಯ ಸ್ವಭಾವ ಅದು ನಮ್ಮ ಹೃದಯದಲ್ಲಿ ತುಂಬಿಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1:3 ನಾವು ನೋಡ್ತೇವೆ, ಆದುದರಿಂದ ಅವನ ಬಾಯಿಂದ ಕೇವಲ ಮರಣವೇ ಹೊರಗೆ ಬರುವುದು ಎಂಬುದಾಗಿ. ಪ್ರಿಯರೇ, ಖಂಡಿತವಾಗಿಯೂ ಈ ಖಂಡಿಸಲ್ಪಟ್ಟ ಬಾಯಿಯು ಮಾರ್ಪಟ್ಟಾದ ಬಾಯಿಯಾಗಿ ಯೇಸು ಕ್ರಿಸ್ತನು ಕರ್ತನೆಂದು ಸ್ವೀಕರಿಸಬಹುದು ಎಂಬುದಾಗಿ ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯ 9-10 ನಾವು ನೋಡ್ತಾ ಇದ್ದೇವೆ. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದಿವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿವಿ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37 ನಾವು ನೋಡ್ತಾ ಇದ್ದೇವೆ. ಇವತ್ತು ನಿನ್ನ ಮಾತುಗಳು ಒಂದು ದಿನ ದೇವರ ಹತ್ರ ಲೆಕ್ಕ ಕೊಡಬೇಕಾಗುತ್ತದೆ. ದೇವರು ನೀನು ಆಡುವ ಪ್ರತಿಯೊಂದು ಮಾತನ್ನ ದೇವರು ಲೆಕ್ಕವನ್ನ ಕೇಳುವವನಾಗಿದ್ದಾನೆ. ಹುಟ್ಟಿದ ದಿನದಿಂದ ಇದುವರೆಗೂ ಕೆಲವು ಸಂದರ್ಭಗಳಲ್ಲಿ ನಾವು ನಿನ್ನೆಯ ದಿನದಲ್ಲಿ ಅಥವಾ 1 ಗಂಟೆ 1 ತಾಸು ಹಿಂದೆ ಮಾತನಾಡಿದ ಮಾತುಗಳು ನಮಗೆ ಜ್ಞಾಪಕ ಇರೋದಿಲ್ಲ. ಆದರೆ ದೇವರು ಅವೆಲ್ಲವುಗಳನ್ನು ಆತನು ಏನು ತರುವವನಾಗಿದ್ದಾನೆ ಅಂದರೆ ಜ್ಞಾಪಕಕ್ಕೆ ತರುವವನಾಗಿದ್ದಾನೆ. ಪ್ರೇರೆ, ಈ ರೋಮಪುರದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ತಿಳುವಳಿಕೆ ಇಲ್ಲ, ದೇವರನ್ನು ಹುಡುಕುವವನಿಲ್ಲ ಎಂಬುದಾಗಿ. ಹೌದು, ಇವತ್ತು ಸತ್ಯದ ಪರಿಜ್ಞಾನವಿಲ್ಲ. ಇವತ್ತು ನೋಡ್ರಿ, ತಿಳುವಳಿಕೆ ಇಲ್ಲದ ಮನುಷ್ಯನು ವಿದ್ಯಾವಂತನಾಗಿದ್ದಾನೆ, ಪ್ರಜ್ಞಾವಂತನಾಗಿಲ್ಲ. ಇವತ್ತು ಎಷ್ಟೋ ಅತ್ಯುನ್ನತವಾದಂಥ ವ್ಯಾಸಂಗಗಳನ್ನು ಮಾಡಿದಂಥವರೇ ತಿಳುವಳಿಕೆ ಇಲ್ಲದವರಾಗಿ ಲಂಚಗಳನ್ನು ತೆಗೆದುಕೊಂಡು ನ್ಯಾಯದ ಕಣ್ಣುಗಳನ್ನು ಮುಚ್ಚುತ್ತಾ ಇದ್ದಾರೆ. ಉನ್ನತವಾದ ಪದವಿಯಲ್ಲಿದ್ದರೂ ಹಣದ ದಾಹದ ಹಿಂದೆ ಹೋಗಿ ಅವರು ಏನು ಮಾಡುತ್ತಾ ಇದ್ದಾರೆ ಎನ್ನುವಂಥದ್ದು ಜ್ಞಾನವಿಲ್ಲದವರಾಗಿ ಇದ್ದಾರೆ. ಕಳೆದ ದಿನಗಳಲ್ಲಿ ನಾವು ಉತ್ತರ ಪ್ರದೇಶದಲ್ಲಿ ನಾವು ನೋಡಿದೆವು, ಆತನಿಗೆ ಸರ್ಕಾರಿ ನೌಕರಿ ಇದ್ದರೂ ಹೆಣ್ಣು ಮಕ್ಕಳನ್ನು ಸುಮಾರು ಹದಿಹರಿಯದ ಮಕ್ಕಳನ್ನು ಅವರು ಪರಿಚಯಿಸಿಕೊಂಡು ಅವರಿಗೆ ಆಟದ ಮತ್ತು ಮೇಕಪ್ಪು ಮತ್ತು ಆಹಾರದ ಆಸೆಗಳನ್ನು ತೋರಿಸಿ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡದೆ ಅಲ್ಲದೆ ಅವರು ಬೇರೊಂದು ವೆಬ್ಸೈಟ್ಗಳಿಗೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ರು. ಇದನ್ನು ಕಂಡುಹಿಡಿದಂಥ ಪೊಲೀಸ್ ವರ್ಗದವರು ಪತ್ತೆ ಹಚ್ಚಿದಾಗ ಈ ಸತ್ಯವು ಹೊರಗಡೆ ಬಂತು. ನೋಡ್ರಿ, ಇವರೆಲ್ಲ ಉತ್ತಮವಾದಂಥ ಆತನು ನಾನು ಗ್ರಹಿಸ್ತೇನೆ ಇಂಜಿನಿಯರ್ ಎಂಬುದಾಗಿ. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಎಷ್ಟೋ ನಮಗೆ ಅರಿವಿಲ್ಲದೆ ನಾವು ಜ್ಞಾನವಂತರೆಂಬುದಾಗಿ ಇದ್ದರೂ ತಿಳುವಳಿಕೆ ಇಲ್ಲದೆ ಇವತ್ತು ನಮ್ಮ ಕಣ್ಣುಗಳು ಕಾಮದಿಂದ, ನಮ್ಮ ಮನಸ್ಸು ಕಾಮದಿಂದ, ನಾವು ನೋಡುವ ದೃಷ್ಟಿ ಕಾಮದಿಂದ ತುಂಬಿಯದೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದೇವರು ಇವೆಲ್ಲದಕ್ಕೂ ತನ್ನ ಲೆಕ್ಕವನ್ನು ಕೇಳುವವನಾಗಿದ್ದಾನೆ ಎಂಬುದಾಗಿ. ಕೇಳುವವನಾಗಿದ್ದಾನೆ. ದೇವರನ್ನು ಹುಡುಕುವವನಿಲ್ಲ ಇವತ್ತು. ದೇವರಂದ್ರೆ ನಾನೇನು ಅನ್ನೋ ಜನಾಂಗದವರು ಇದ್ದಾರೆ ಇವತ್ತು. ದೇವರನ್ನ ನೀನು ಹುಡುಕದೆ ಹೋದರೆ, ದೇವರ ಸನ್ನಿಧಾನದಲ್ಲಿ ಒಂದು ದಿನ ನಾನು ನೀನು ನಿಲ್ಲಬೇಕು. ಯಾಕಂದರೆ ನಾವು ಒಂದು ದಿನ ಹುಟ್ಟಿದ್ದು ಹೇಗೆ ಖಚಿತವೋ ಹಾಗೆ ಒಂದು ದಿನ ಮರಣವು ಖಚಿತವಾಗಿದೆ. ಪ್ರೇರೆ, ಅಪೊಸ್ತಲನಾದ ಪೌಲನು ಇಲ್ಲಿ ಎಲ್ಲರೂ ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 2ನೇ ಅಧ್ಯಾಯ ಆತನು ಸ್ಥಾಪಿಸ್ತಾ ಇದ್ದಾನೆ. ನಾವು ಮಾಡುವಂಥ ಧರ್ಮ ಕಾರ್ಯಗಳಿಂದಾಗಲಿ ಧರ್ಮಶಾಸ್ತ್ರದಿಂದಾಗಲಿ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ. ಈ ಹೊದ್ದಿರುವ ಹಿನ್ನೆಲೆಯನ್ನು ನೋಡುವಾಗ ಅವರು ನಾವು ಮಾತ್ರ ಪ್ರಪಂಚದಲ್ಲಿ ಉತ್ತಮವಾದಂಥ ವ್ಯಕ್ತಿಗಳು, ನಾವು ಮಾತ್ರ ಸ್ವರ್ಗಕ್ಕೆ ಅರ್ಹರು ಎಂಬುದಾಗಿ ಆಲೋಚಿಸ್ತಾ ಇದ್ರು. ಮೋಶೆ ಧರ್ಮಶಾಸ್ತ್ರದ ಮುಖಾಂತರ ಎಂಬುದಾಗಿ. ಆದರೆ ಅವರು ಧರ್ಮಶಾಸ್ತ್ರವನ್ನ ಓದ್ತಾ ಇದ್ರು, ಕೇಳ್ತಾ ಇದ್ರು, ಆದರೆ ತಮ್ಮ ಜೀವಿತಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಅವ್ರು ಏನು ಅನ್ಕೊಳ್ತಾ ಇದ್ರು, ನಾವು ಧರ್ಮಶಾಸ್ತ್ರವನ್ನು ಹೊಂದಿದಂಥವ್ರು, ನಾವು ಈ ಲೋಕಕ್ಕಿಂತ ಎಲ್ಲ ಜನಗಳಿಗಿಂತ ನಾವು ಶ್ರೇಷ್ಠರು ಎಂಬುದಾಗಿ. ಅವರು ಆ ದೇವರನ್ನು ಹುಡುಕದೆ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಂಥ ಯೇಸು ಕ್ರಿಸ್ತರು ಆತನ ಈ ಲೋಕಕ್ಕೆ ಬಂದರು, ಆ ಮೆಸ್ಸೇಯನನ್ನು ಅವರು ಸ್ವೀಕರಿಸಲಿಲ್ಲ.
ಹಾಗೆಯೇ ಇವತ್ತು ಈ ಲೋಕದವರು ಸಹ ಯೇಸು ಕ್ರಿಸ್ತನನ್ನು ಸ್ವೀಕರಿಸುವುದರಲ್ಲಿ ಆತನನ್ನು ಅಣಗಿಸುವವರಾಗಿದ್ದಾರೆ. ಆತನು ಆ ಪಾಶ್ಚಾತ್ಯದ ದೇವರು, ಆತನು ನಿನ್ನೆ ಮೊನ್ನೆ ಬಂದಂಥ ದೇವರು ಇಲ್ಲ ಪ್ರಿಯರೇ. ಆತನು ನಿನ್ನೆ ಮೊನ್ನೆ ಬಂದಂಥ ದೇವರಲ್ಲ. ಆತನು ಈ ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ದೇವರು, ಈ ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಇದ್ದಂಥ ದೇವರು. ಆತನನ್ನ ನೀನು ಹುಡುಕುವಲು ಇವತ್ತು ನೀನು ಮನಸ್ಸು ಮಾಡಿದ್ರೆ ನೀನು ಆತನನ್ನು ಕಂಡುಕೊಳ್ಳುವಿ. ದೇವರ ವಾಕ್ಯ ಹೇಳುತ್ತೆ, ಆತನನ್ನು ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ. ಮತ್ತೊಂದು ಬರೆದ ಸುವಾರ್ತೆ 7:7 ನಾವು ನೋಡ್ತೇವೆ, ಬೇಡ್ಕೊಳ್ಳಿ ನಿಮ್ಗೆ ದೊರಕುವುದು, ಹುಡುಕ್ರಿ ನಿಮ್ಗೆ ಸಿಕ್ಕುವುದು, ತಟ್ಟರೆ ನಿಮ್ಗೆ ತೆರೆಯುವುದು ಅಂತ. ಇವತ್ತು ಮನುಷ್ಯನು ದೇವರನ್ನ ಹುಡುಕದೆ ತಟ್ಟದೆ ಅವನು ತನ್ನ ಕಾಲ್ಪನಿಕವಾದಂಥ ಮೂಢನಂಬಿಕೆಗಳಲ್ಲೇ ತನ್ನನ್ನು ತಾನು ಮೋಸ ಮಾಡ್ಕೊಳ್ತಾ ಇದ್ದಾನೆ. ಅವನು ಮಾಡ್ತಾ ಇರುವಂತ ಎಲ್ಲ ಮಾನಹೀನವಾದ ಕೆಲಸಗಳು ಮಾಡಿಯೂ ಲೋಕದ ಮುಂದೆ, ಜನರ ಮುಂದೆ, ಕುಟುಂಬಗಳ ಮುಂದೆ ತಾನು ಒಳ್ಳೆಯವನು ಎಂಬುದಾಗಿ ಪ್ರತಿಬಿಂಬಿಸಿಕೊಳ್ತಾ ಇದ್ದಾನೆ. ಈ ರೋಮಪುರದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮುಂದುವರೆದು ನೋಡ್ತಾ ಇದ್ದೇವೆ. 12ನೇ ವಚನ, ಎಲ್ಲರೂ ದಾರಿ ತಪ್ಪಿದವರಾಗಿ ಕೆಲಸಕ್ಕೆ ಬಾರದವರಾದರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಇಲ್ಲಿ ನಾವು ನೋಡುವಾಗ ಪ್ರೇರೆ ಎಲ್ಲರೂ ದಾರಿ ತಪ್ಪಿದವರೇ. ನಾನು ಇವತ್ತು ಪರಿಪೂರ್ಣನು, ನಾನು ಇದುವರೆಗೂ ಪಾಪವೇ ಮಾಡಲಿಲ್ಲ, ನಾನು ಇದುವರೆಗೂ ನನ್ನಲ್ಲಿ ಯಾವುದೇ ಕಲ್ಮಶವಿಲ್ಲ, ಸುಳ್ಳೇ ಹೇಳಿಲ್ಲ, ಕೆಟ್ಟದ್ದೇ ಆಲೋಚಿಸಿಲ್ಲ, ಕೆಟ್ಟ ಮಾತು ಮಾತಾಡಿಲ್ಲ, ಕಾಮಿಷ್ಟವಾದ ಕಣ್ಣುಗಳಿಂದ ನೋಡಿಲ್ಲ ಎಂಬುದಾಗಿ ನಿನ್ನ ಎದೆ ಮುಟ್ಟಿ ನಿನ್ನ ಹೃದಯವನ್ನು ಸ್ಪರ್ಶಿಸಿ ಹೇಳಬಲ್ಲೆಯ? ಇಲ್ಲ. ಯಾಕಂದ್ರೆ ನಾವು ಎಲ್ಲರೂ ದಾರಿ ತಪ್ಪಿದವರಾಗಿದ್ದೇವೆ. ಜನ ಮರಳೋ ಜಾತ್ರ ಮರಳೋ ಅನ್ನುವ ನಿಟ್ಟಿನಲ್ಲಿ ನಮ್ಮ ಮೂಢನಂಬಿಕೆಗಳಲ್ಲೇ ನಾವು ಮುಂದುವರೆದಿದ್ದೇವೆ. ಮಾನವನ ಆ ಒಂದು ಪಾಪದ ಪ್ರಜ್ಞೆಯಿಂದ ಹೊರಗಡೆ ಬರಲು ಅವನೇ ತನ್ನದಾದಂಥ ನಿಟ್ಟಿನಲ್ಲಿ ಸ್ವಂತ ಆಲೋಚನೆಗಳುಳ್ಳವನಾಗಿ ಅವನು ಯಾತ್ರಾಪರಗಳನ್ನು, ದಾನ ಧರ್ಮಗಳನ್ನು ಮಾಡುವನಾಗಿದ್ದ. ಇವತ್ತು ನಿನಗೊಂದು ಶುಭ ವಾರ್ತೆ. ಒಂದು ವೇಳೆ ನಿನ್ನ ಹೃದಯವು ನೀನು ಮಾಡಿದ ಪಾಪವನ್ನ ಚುಚ್ಚಿ ನಿನಗೆ ತೋರಿಸ್ತಾ ಇದೆ ಅಂದರೆ ದೇವರು ಇವತ್ತು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾನೆ. ಹುಡುಕು, ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ದೇವರು ಯಾರು ಎಂಬುದಾಗಿ ಹುಡುಕು. ನಿನ್ನನ್ನು ಪ್ರೀತಿಸಿದಂತ ದೇವರು ಯಾರು ಎಂಬುದಾಗಿ ಅರಿ. ಪಾಪವನ್ನ ಪರಿಹರಿಸಲು ಪ್ರಾಣ ಕೊಟ್ಟ ದೇವರು ಯಾರೆಂಬುದಾಗಿ ನೀನು ತಿಳಿ. ದೇವರನ್ನ ಎಲ್ಲರೂ ದಾರಿ ತಪ್ಪಿದವರಾಗಿ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನೂ ಇಲ್ಲ. ಇವತ್ತು ಮನುಷ್ಯನು ದಾರಿ ತಪ್ಪಿದವನಾಗಿದ್ದಾನೆ. ಸ್ವರ್ಗ ರಾಜ್ಯದ ಕಡೆಗೆ ನಾವು ಹೋಗಬೇಕೆಂಬುದಾಗಿ ಆತನು ನನ್ನನ್ನು ನಿನ್ನನ್ನು ಆದಿಯಲ್ಲಿ ಸೃಷ್ಟಿಸಿದನು. ಆದರೆ ನಮ್ಮ ಆದಿಯ ಮೂಲ ನಿವಾಸಿಗಳು ಆದಮ ಅವ್ವ ದೇವರ ಮಾರ್ಗವನ್ನು ತಪ್ಪಿದರು, ದೇವರ ಮಾತನ್ನು ತಪ್ಪಿದರು. ಅವರು ದೇವರನ್ನು ಹುಡುಕದೆ ಅವರ ಆಲೋಚನೆಗಳ ಮೇಲೆ, ಸ್ವಬುದ್ಧಿ ಮೇಲೆ ಆಧಾರಕೊಂಡರು. ಅವರು ತದಾದ ನಂತರದಲ್ಲಿ ಅವರ ವಂಶಾವಳಿಗಳಲ್ಲಿ ಬಂದಂಥ ಸಂತತಿಗಳು ದೇವರನ್ನು ಹುಡುಕುವುದರಲ್ಲಿ ತಪ್ಪುವರಾಗಿದ್ದಾರೆ. ಕೆಲವರು ಕಂಡುಕೊಂಡಿದ್ದಾರೆ, ದೇವರಿಗೆ ಸ್ತೋತ್ರ. ಆದರೆ ಇನ್ನು ಕೆಲವರು ಕಾಣದೆ ಕುರುಡರಾಗಿದ್ದಾರೆ, ಕಣ್ಣಿದ್ದು ಕುರುಡರಾಗಿದ್ದಾರೆ. ಇವತ್ತು ಪ್ರಸ್ತುತ ಕಾಲದಲ್ಲಿ ತನ್ನ ಮುಂದೆ ನಡೀತಿರುವ ಅನ್ಯಾಯಗಳನ್ನ ನೋಡಿಯೂ ನೋಡದಾಗೆ ಇದ್ದಾರೆ. ಅದು ಸಹ ದಾರಿ ತಪ್ಪಿದಕ್ಕೆ ಸಮಾನ. ಎಷ್ಟು ವಿಪರ್ಯಾಸ ಮಾನವನ ಹೃದಯ. ಮತ್ತೆ 13ನೇ ವಚನ, ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ, ಅವರು ತಮ್ಮ ನಾಲ್ಗೆಗಳಿಂದ ವಂಚಿಸುತ್ತಾರೆ, ಅವರ ತುಟಿಗಳ ಕೆಳಗಡೆ ಹಾವಿನ ವಿಷವಿದೆ. ಹೌದು ಪ್ರೇರೆ, ಈ ಅವರ ಗಂಟಲು ತೆರೆದಿರುವ ಸಮಾಧಿ ಅಂದರೆ ಅವರ ಎಲ್ಲ ಕಾರ್ಯಗಳು ಆ ಒಂದು ಸಮಾಧಿಗೆ ಸೂಚಿಸುವಂಥದ್ದಾಗಿದೆ. ಅಲ್ಲಿ ಏನೂ ಇಲ್ಲ. ನಾವು ಮೇಲೆ ಚೆನ್ನಾಗಿ ಒಳಪಾಗಿ ಕಾಣ್ತಾ ಇದ್ದೇವೆ. ನಾವು ಗಾದೆ ಮಾತಿನಲ್ಲಿ ಹೇಳ್ಬೇಕಾದ್ರೆ ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೊಬೇಕು. ಇವತ್ತು ಎಂಥ ಸನ್ನಿವೇಶದಲ್ಲಿ ಮಾನವನಿದ್ದಾನೆಂದರೆ
ತನಗೆ ತಾನೇ ಮೋಸ ಮಾಡಿಕೊಂಡವನಾಗಿ. ಅವರ ತುಟಿಗಳ ಹಿಂದೆ ಹಾವಿನ ವಿಷಯವಿದೆ. ಇವತ್ತು ಆ ಮಾನವನು ಯಾವ ರೀತಿಯಾಗಿ ಸ್ವಂತದವರನ್ನು ವಂಚಿಸ್ತಾ ಇದ್ದಾರೆ, ಸ್ನೇಹಿತರನ್ನು ವಂಚಿಸ್ತಾ ಇದ್ದಾರೆ, ಹೆಂಡತಿ ಗಂಡನನ್ನ, ಗಂಡ ಹೆಂಡತಿ, ಮಕ್ಕಳು ತಂದೆ ತಾಯಿಗಳನ್ನ, ತಂದೆ ತಾಯಿಗಳು ಮಕ್ಕಳನ್ನ, ಸಮಾಜವನ್ನ ಎಲ್ಲಿ ನೋಡಿದ್ರು ವಂಚಿಸುವಂಥದ್ದೇ ಆಗಿದೆ. ಪಾರ್ಟಿ ಕೊಡ್ತೀನಿ ಅಂತೇಳಿ ಕರೆದು ಎಷ್ಟು ಜನನ ಸಾಯಿಸಿದ್ದನ್ನ ನಾವು ನೋಡ್ತಾ ಇಲ್ಲ. ವಂಚನೆ ಮಾತುಗಳನ್ನ ಆಡಿ ಎಷ್ಟು ಜನ ಹೆಣ್ಮಕ್ಳು ವಂಚನೆಗೆ ಒಳಬಿಟ್ಟು ಹಾಳಾಗಿಲ್ಲ, ತಮ್ಮ ಜೀವಿತಗಳನ್ನ ಕೆಡಿಸ್ಕೊಂಡಿಲ್ಲ, ಮಾದಕ ವಸ್ತುಗಳಿಂದ ಕೆಡಿಸ್ಕೊಂಡಿಲ್ಲ. ನ್ಯಾಯವಾದ ಮಾತುಗಳ, ಆದರೆ ಆ ನ್ಯಾಯವಾದ ಮಾತುಗಳ ಹಿಂದೆ ಹಾವಿನ ವಿಷಯದೆ ಎಂಬುದಾಗಿ ಮಾನವನು ಮರೆತೇ ಹೋಗ್ಬಿಟ್ಟಿದ್ದಾನೆ. ಅಂದದ ಚಂದಗಳ ಸೌಂದರ್ಯಗಳನ್ನು ನೋಡಿ, ಆಡುವಂತಹ ಮುಗ್ಧ ಮಾತುಗಳನ್ನ ನೋಡಿ ಇವತ್ತೆಷ್ಟೋ ಜನ ಹಳ್ಳಕ್ಕೆ ಬಿದ್ದಿದ್ದಾರೆ. ಅಂಥ ಕಾರ್ಯಗಳು ಮಾಡುವವರು ನಿತ್ಯವಾದ ನರಕದ ಮಾರ್ಗದಲ್ಲಿದ್ದಾರೆ ಎಂಬುದಾಗಿ ಪರಿಶುದ್ಧ ಬೈಬಲ್ ಗ್ರಂಥ ನಮಗೆ ತಿಳಿಸ್ತಾ ಇದೆ. ಪ್ರೇರೆ, ಇದು ಬಾಯಿಂದ ಕೇವಲ ಮರಣವೇ ಹೊರಗೆ ಬರುವುದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ನಿನ್ನ ಬಾಯಿಂದ ನೀನು ಏನನ್ನ ಇವತ್ತು ಒಪ್ಪಿಕೊಳ್ಳಲು ಸಿದ್ಧ ಇದ್ದೀಯಾ? ನಿನ್ನ ಬಾಯಿ ತೆರೆದಿರುವ ಸಮಾಧಿಯ, ಅಥವಾ ನಿನ್ನ ನಾಲಿಗೆ ಹಿಂದೆ ಹಾವಿನ ವಿಷವಿದೆಯಾ? ನಿನ್ನ ತುಟಿಗಳ ಹಿಂದೆ ನೀನು ಒಂದಲ್ಲ ಒಂದು ರೀತಿಯಲ್ಲಿ ವಂಚಿಸಿರುವುದುಂಟು, ನಮ್ಮ ಸ್ವಂತದವರಿಗೆ ಮೋಸ ಮಾಡಿರುವುದುಂಟು. ಇವೆಲ್ಲವುಗಳನ್ನು ದೇವರು ಒಂದು ದಿನ ನ್ಯಾಯ ವಿಚಾರಣೆ ದಿನದಲ್ಲಿ ಲೆಕ್ಕ ಕೇಳುವವನಾಗಿದ್ದಾನೆ. ದೇವರ ಮುಂದೆ ನೀನು ನಿಲ್ಲುವಾಗ ಆ ನ್ಯಾಯಸ್ಥಾನದಲ್ಲಿ ದೇವರ ಮುಖವನ್ನು ನೋಡಿ ಮಾತನಾಡಲಿಕ್ಕೆ ಸಿದ್ಧನಿದೆಯಾ? ಆಲೋಚಿಸು ನಿನ್ನ ಮಾತುಗಳನ್ನ, ಆಲೋಚಿಸು ನಿನ್ನ ತುಟಿಗಳನ್ನ, ಆಲೋಚಿಸು ನಿನ್ನ ನಾಲಿಗೆಯನ್ನ. ನೀನು ಯಾವ ರೀತಿಯಿಂದ ಇದ್ದಿ? 14ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರ ಬಾಯಿ ಶಾಪದಿಂದಲೂ ವಿಷದಿಂದಲೂ ತುಂಬಿಯದೆ. ಹೌದು, ದೇವರನ್ನ ಬಿಟ್ಟು ಸೈತಾನನನ್ನ ಒಳಪಟ್ಟಂತ ಮನುಷ್ಯರಲ್ಲಿ ಯಾವಾಗಲೂ ಅವರ ಬಾಯಿ ಶಾಪದಿಂದಲೇ ತುಂಬಿರುವಂಥದ್ದು. ಅವ್ರು ಒಳ್ಳೇದು ಮಾತಾಡೋದೇ ಇಲ್ಲ. ಅವ್ರು ಯಾವಾಗಲೂ ಅಷ್ಟೇ, ಅವ್ರ ವಿಷದಿಂದ ತುಂಬಿರುವಂಥದ್ದು. ಎಷ್ಟೋ ಜನ ಇವತ್ತಿಲ್ವಂತೀರ? ನಾವು ಶಾಪದ ಬಾಯಿಯಿಂದ ಮಾತಾಡಿಲ್ವಾ? ನೀನು ಸತ್ತೋಗ, ಇವೆಲ್ಲ ದೇವರ ದೃಷ್ಟಿಯಲ್ಲಿ ಇತರರಿಗೆ ನಾವು ಶಾಪಗಳನ್ನು ಇಟ್ಟಿಲ್ವಾ? ಇವೆಲ್ಲವುಗಳನ್ನು ನಾವು ಗ್ರಹಿಸುವಾಗ ದೇವರು ಅವೆಲ್ಲವುಗಳನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ಆದರೆ ಇವೆಲ್ಲ ವಿಷಯಗಳಲ್ಲಿ ನಿನಗೊಂದು ಶುಭವಾರ್ತೆ. ನಿನ್ನನ್ನ ಪ್ರೀತಿಸಿದಂಥ ದೇವರು, ಆತನು ನನಗಾಗಿ ನಿನಗಾಗಿ 2000 ವರ್ಷಗಳ ಹಿಂದೆ ಯೆರೂಸಲೇಮಿನಲ್ಲಿ ನಿನ್ನ ಪಾಪದ ಕ್ರಯವಾಗಿ ಮಾಡಿದ ತಪ್ಪುಗಳಿಗೆ ಬದಲಾಗಿ ಯಜ್ಞದ ಕುರಿಯಾಗಿ ನೀನು ಸಾಯುವ ಸ್ಥಳದಲ್ಲಿ ಕಲ್ವಾರ್ ಶಿಲುವೆ ಮೇಲೆ ಆತನು ಸತ್ತಿದ್ದಾನೆ. ಯಾಕಂದ್ರೆ ಈ ಎಲ್ಲಾ ತಪ್ಪುಗಳನ್ನು ತೊಳೆಯಬೇಕಾದ್ರೆ ರಕ್ತ ಬಹು ಮುಖ್ಯವಾಗಿದೆ. ಶಾಸ್ತ್ರದ ವಚನಗಳ ಪ್ರಕಾರ ರಕ್ತಧಾರೆ ಇಲ್ಲದೆ, ರಕ್ತವನ್ನ ಸುರಿಸದೆ ಮಾನವನಿಗೆ ಪಾಪ ಪರಿಹಾರ ಇಲ್ಲ. ಆತನ ರಕ್ತವು ಮಾತ್ರವೇ. ಆ ರಕ್ತವನ್ನ ಸುರಿಸಿದ ಯೇಸು ಕ್ರಿಸ್ತರು ನಿನ್ನನ್ನ ಕರೀತಾ ಇದ್ದಾನೆ, ನನ್ನ ಬಳಿಗೆ ಬಾ, ನನ್ನ ರಕ್ತದಿಂದ ನಿನ್ನ ಪಾಪವನ್ನು ತೊಳೆದುಕೋ ಎಂಬುದಾಗಿ. ಆತನು ನಿನ್ನ ಹತ್ರ ಬಂಗಾರ ಕೇಳಿಲ್ಲ, ಹಣ ಕೇಳಿಲ್ಲ. ಆತನು ಕೇಳ್ತಾ ಇರುವಂಥದ್ದು, ನೀನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ನಿನ್ನ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಟ್ಟುವುದಾದ್ರೆ ಸಾಕು. ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದ್ರೆ ಸಾಕು. ನೀನು ಮಾತ್ರ ಕರ್ತನು, ನನಗಾಗಿ ನೀನು ಸತ್ತು ಉಣಲ್ಪಟ್ಟು 3ನೇ ದಿನ ಸತ್ತವರೊಳಗಿಂದ ಎದ್ದು ಬಂದಿದ್ದೀ ಎಂಬುದಾಗಿ ನಾನು ಹೃದಯದಿಂದ ನಂಬುತ್ತೇನೆ ಎಂಬುದಾಗಿ ನೀನು ಒಂದು ಚಿಕ್ಕ ಪ್ರಾರ್ಥನೆ ಮಾಡುವುದಾದ್ರೆ ಸಾಕು. ಯೇಸುವೆ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳುವುದಾದರೆ ಸಾಕು. ಆತನು ನಿನ್ನನ್ನು ಕನಿಕರಿಸಲು ಸಿದ್ಧನಿದ್ದಾನೆ. ನೀನು ಆಲೋಚಿಸುತ್ತಿರುವೆಯಾ ನನ್ನ ಪಾಪಗಳು ಕ್ಷಮಿಸಲ್ಪಡುತ್ತೋ ಇಲ್ಲೋ ಅಂತ? ಖಂಡಿತವಾಗ ಆತನು ಹೇಳ್ತಾ ಇದ್ದಾನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನನ್ನಿಂದ ನಮ್ಮ ಪಾಪಗಳನ್ನು ತೆಗೆದು ಅಷ್ಟು ದೂರ ಮಾಡ್ತಾನೆ ಎಂಬುದಾಗಿ. ಮಾತು ಕೊಟ್ಟು ಮಾನವನಾಗೆ ಮರೆಯೋನಲ್ಲ, ಜೀವ ಕೊಟ್ಟು ನಿನ್ನನ್ನು ಬದುಕಿಸಿದ ಆತನು. ನೀನು ಆತನನ್ನು ಕರೆಯುವುದಾದರೆ ಆತನು ನಿನ್ನ ಹತ್ತಿರವಾಗಿದ್ದಾನೆ. ಆತನು ನಿನ್ನ ಹೃದಯದಲ್ಲಿ ಬರಬೇಕೆಂಬುದಾಗಿ, ಆತನು ನಿನ್ನ ಜೀವಿತದಲ್ಲಿ ಬರಬೇಕೆಂಬುದಾಗಿ ಆತನು ಇಷ್ಟವುಳ್ಳವನಾಗಿದ್ದಾನೆ.
ನಿರ್ಧರಿಸು. ದೇವರು ನಿನ್ನ ಮುಂದೆ 2 ದಾರಿಗಳನ್ನು ಇಟ್ಟಿದ್ದಾನೆ, ಒಂದು ಸ್ವರ್ಗದ ದಾರಿ, ಒಂದು ನರಕದ ದಾರಿ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಯೇಸು ಹೇಳ್ತಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಹೊರತು ಯಾರು ತಂದೆ ಬಳಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ನರಕಕ್ಕೆ ಹೋಗ್ಬೇಕಾದ್ರೆ ನೀನು ಏನು ಮಾಡ್ತಾ ಇದ್ದೀವಿ ಇವಾಗ ಅದರಲ್ಲೇ ಮುಂದುವರಿಸು. ಆದರೆ ಪ್ರೇರೆ, ನಿನ್ನ ಆತ್ಮ ಎಲ್ಲಿ ಇರುತ್ತೆ, ಸ್ವರ್ಗವ ನರಕವ? ದೇವರು ಈ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ. ಯೇಸುವೆ, ಈ ಒಂದು ಸಂದರ್ಭದಲ್ಲಿ ನಿನ್ನ ಬಳಿಯಲ್ಲಿ ನಾವು ಬಂದಿದ್ದೇವೆ. ಕೇಳಿಗರ ಹೃದಯಗಳನ್ನು ನೀನು ಬಲ್ಲಾತನು. ಯಾರು ಈ ಪರಿಸ್ಥಿತಿಗಳಲ್ಲಿದ್ದಾರೋ, ಮನ ಮುರಿದ ಮನಸ್ಸುಗಳಿಂದ, ಹೌದು ಸ್ವಾಂತ್ವನ ಇಲ್ಲದ ಮಾತುಗಳಿಂದ, ಹೌದು ನನ್ನನ್ನು ಒಬ್ಬರೂ ಇಲ್ಲ ಎನ್ನುವಂಥ ಮನಸ್ಸುಗಳಿಂದ ಇದ್ದಾರೋ, ಇವತ್ತು ನೀನು ಅವರಿಗೆ ಹೇಳ್ತಾ ಇದ್ದಿ, ನಾನು ನಿನ್ನನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಾದ ಪ್ರೀತಿಯಿಂದ, ನಿನ್ನ ಪಾಪಗಳು ಕೆಡಿಕೆಂಪಾಗಿದ್ದರೂ ಹಿಮ್ಮದಾಗಿ ಬಿಳುಪು ಮಾಡ್ತೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ. ಆ ವಾಗ್ದಾನಗಳನ್ನು ವಿಶ್ವಸಿಸಿ ಹೃದಯಗಳಲ್ಲಿ ಬರಮಾಡಿಕೊಳ್ಳುವಂತೆ ಕೃಪೆ ಕೊಡು. ಯೇಸುವೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸಿಕ್ಕುವುದು ತಟ್ಟನೆ ನಿಮ್ಗೆ ಅರಿಯುವುದಿಲ್ಲ. ಇವತ್ತು ಮನುಷ್ಯನು ದೇವರನ್ನ ಹುಡುಕದೆ, ತಟ್ಟದೆ, ಅವನು ತನ್ನ ಕಾಲ್ಪನಿಕವಾದಂತ ಮೂಢ ನಂಬಿಕೆಗಳಲ್ಲೇ ತನ್ನನ್ನು ತಾನು ಮೋಸ ಮಾಡ್ಕೊಳ್ತಾ ಇದ್ದಾನೆ. ಅವನು ಮಾಡ್ತಾ ಇರುವಂತ ಎಲ್ಲ